ನಮಸ್ಕಾರ, ಹೇಗಿದ್ದೀರಿ? ನಾನಿವತ್ತು ಗದಗದಲ್ಲಿದ್ದೇನೆ. ನನ್ನ ಜೊತೆಗೆ ಕಾಂಗ್ರೆಸ್ನ ಧುರೀಣರು, ಹಿರಿಯ ಮುಖಂಡರು, ಶಾಸಕರು, ಮಾಜಿ ಸಚಿವರು, ಪರ್ಸನ್ ಆಫ್ ಮೆನಿ ಟ್ಯಾಲೆಂಟ್ಸ್ HK ಪಾಟೀಲ್. ಚುನಾವಣೆ ಬಗ್ಗೆ ಮಾತಾಡೋಣ, ಕೇಂದ್ರ ಸರ್ಕಾರದ ನಿಲುವುಗಳ ಬಗ್ಗೆ ಮಾತಾಡೋಣ, ಮೈತ್ರಿ ಸರ್ಕಾರದ ಬಗ್ಗೆ ಮಾತಾಡೋಣ. ಅವರ ಸಹೋದರ DR ಪಾಟೀಲ್ರು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಒಂದಿಷ್ಟು ಮಾತನಾಡೋಣ. ಆಮೇಲೆ ಪ್ರಚಾರ ಸಮಿತಿ ಅಧ್ಯಕ್ಷರು ಕೂಡ ಹೌದು HK ಪಾಟೀಲ್ರು. ವೆರಿ ಹ್ಯಾಪಿ ಟು ಹ್ಯಾವ್ ಹಿಮ್. ವಿತ್ ಲಾಟ್ ಆಫ್ ರೆಸ್ಪೆಕ್ಟ್, ಲೆಟ್ ಮೀ ವೆಲ್ಕಮ್ ಹಿಮ್ ಟು ದಿ ಶೋ. ನಮಸ್ಕಾರ ಜಗದೀಶ್ ಶರ್ಮಾ ಅವರು, ಚೆನ್ನಾಗಿದ್ದೀನಿ. ತಾವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಆರೋಗ್ಯ ಹೇಗಿದೆ? ಆರಾಮಿದೆ ನೋಡಿ, ಆರಾಮಿದೆ. ಬಿಡುವಿಲ್ಲದ ಓಡಾಟವಾ? ಚುನಾವಣೆ ಸಂದರ್ಭ ಅಂದರೆ ಸ್ವಲ್ಪ ಹೆಚ್ಚು ಓಡಾಟ ಇರ್ತದೆ. ಹೇಗಿದೆ ರೆಸ್ಪಾನ್ಸ್? ಹೇಗಿದೆ ಸರ್ ರೆಸ್ಪಾನ್ಸ್? ಟ್ರೆಮೆಂಡಸ್. ನಮ್ಮ ಕಾಂಗ್ರೆಸ್ ನಾಯಕರುಗಳಿಗೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಕಾಂಗ್ರೆಸ್ ಅಭಿಮಾನಿಗಳಿಗೇ ಒಂದು ರೀತಿಯ ಸಖೇದ ಆಶ್ಚರ್ಯ ಆಗುವ ಹಾಗೆ ಇವತ್ತು ನಾವು ಜನರಲ್ಲಿ ನಮ್ಮ ಪಕ್ಷದ ಬಗ್ಗೆ ರೆಸ್ಪಾನ್ಸನ್ನು ನೋಡ್ತಾ ಇದ್ದೀವಿ, ಜನರ ಒಲವನ್ನು ನೋಡ್ತಾ ಇದ್ದೀವಿ. ನಾವು MLA ಚುನಾವಣೆಯಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿ ಸೋತು ಬಹಳಷ್ಟು ಆ ಆತ್ಮವಿಶ್ವಾಸ ಕಡಿಮೆ ಆಗ್ತಾನೋ ಅನ್ನೋಷ್ಟರ ಮಟ್ಟಿಗೆ ನಮಗೆ ನೋವಾಗಿತ್ತು. ಆದರೆ ಈ ಚುನಾವಣೆಯಲ್ಲಿ ನಮ್ಮ ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆಗೋಕ್ಕಿಂತ ಮೊದಲಿಂದನೂ ನಮಗೆ ಜನ ಕೊಡ್ತಕ್ಕಂಥ ಆ ಸ್ಪಂದನೆ, ನಮ್ಮ ನಾಯಕರುಗಳಿಗೆ ಅವರು ನೀಡ್ತಕ್ಕಂಥ ಗೌರವ, ನಮ್ಮ ಕಾರ್ಯಕ್ರಮಗಳನ್ನು, ಕಾಂಗ್ರೆಸ್ ಕಾರ್ಯಕ್ರಮಗಳನ್ನು ನೆನಪಿಸ್ಕೊಳ್ತಕ್ಕಂಥದ್ದು, ಆ ಕಾರ್ಯಕ್ರಮಗಳ ಮೆಲುಕು ಹಾಕುವಂಥದ್ದು ನೋಡಿದಾಗ ನಿಜವಾಗಿಯೂ ಸಮಾಧಾನ ಅನ್ನಿಸ್ತಾ ಇದೆ, ಹಾಗೂ ಆತ್ಮವಿಶ್ವಾಸ ಇಮ್ಮಡಿ ಆಗ್ತಾ ಇದೆ. HK ಪಾಟೀಲ್ರು ಮತ್ತು ಗದಗದ ನಂಟಿನ ಬಗ್ಗೆ ಮಾತನಾಡಬೇಕು ಅಂತಂದ್ರೆ, ಗದಗದ ಅಭಿವೃದ್ಧಿಗೆ HK ಪಾಟೀಲ್ರ ಪ್ರಯತ್ನ ಬಹಳ ದೊಡ್ಡ ಮಟ್ಟದ್ದು. ಇವತ್ತು ಸುಮಾರು ಜನ HK ಪಾಟೀಲ್ರ ಬಗ್ಗೆ ಮಾತನಾಡುವಾಗ, ನಿಮ್ಮ ಕೊಡುಗೆ ಬಗ್ಗೆ ಮಾತನಾಡುವಾಗ ಪ್ರತಿ ಕ್ಷಣ ನಿಮ್ಮನ್ನ ನೆನಪಿಸಿಕೊಳ್ಳುವವರು ಇದ್ದಾರೆ ಮತ್ತು ನೆನೆಸ್ಕೊಳ್ತಾನೆ ಇರ್ತಾರೆ ಕೂಡ. ನೆಲ ಗುದ್ರೆ ನೀರು ಬರುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ವಾಟರ್ ಹಾರ್ವೆಸ್ಟಿಂಗ್ ಇಂದ ಹಿಡಿದು ಎಲ್ಲದರವರೆಗೂ ಕೂಡ ನಿಮ್ಮ ಕೊಡುಗೆ ಬಹಳ ದೊಡ್ಡ ಮಟ್ಟದ್ದು. ಹವವರ್, ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕಳೆದ 10 ವರ್ಷದಿಂದ ಹಾವೇರಿ ಗದಗದಲ್ಲಿ ಕಾಂಗ್ರೆಸ್ನ ಅಸ್ತಿತ್ವ ಇಲ್ಲ. ಇಟ್ ಈಸ್ ಉದಾಸಿ ಆಲ್ ದಿ ವೇ ಸಿನ್ಸ್ 10 years. ಎಸ್ಪೆಷಲಿ ಪುನರ್ವಿಂಗಡಣೆ ಆದ್ಮೇಲೆ ಕ್ಷೇತ್ರ, ಈ ಪುನರ್ವಿಂಗಡಣೆ ಆದಮೇಲೆ ಎಲ್ಲೆಲ್ಲಿ ನಾವು ಎಡುಕೊಂಡಿದ್ದೇವೆ ಅನ್ನೋದನ್ನೆಲ್ಲ ಗಂಭೀರವಾಗಿ ಚಿಂತನೆ ಮಾಡಿದ್ದೇವೆ. ಈ ಸಲ ಚುನಾವಣೆ ನಮ್ಮ ಸ್ಟ್ರಾಟಜಿ ಏನಿದೆ, ಒಟ್ಟು ರಾಜ್ಯ ಮಟ್ಟದಲ್ಲೇನೆ ಆ ರಾಜ್ಯ ಮಟ್ಟದಲ್ಲಿ ಇದ್ದಿರ್ತಕ್ಕಂಥ ಆ ಚುನಾವಣಾ ಸ್ಟ್ರಾಟಜಿನ ಬದಲಾವಣೆ ಮಾಡಿಕೊಂಡಿದ್ದೇವೆ. ಹಾಗಾಗಿ ಈ ಸಲ ಹಾವೇರಿ ಕ್ಷೇತ್ರದೊಳಗೆ ಕಾಂಗ್ರೆಸ್ಗೆ ಗೆಲುವು ಕಟ್ಟಿಟ್ಟ ಬುತ್ತಿ ಅನ್ನೋ ವಾತಾವರಣವನ್ನು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯರು, ನಾಯಕರುಗಳು, ಅಭಿಮಾನಿಗಳು, ಕಾರ್ಯಕರ್ತರು ಆ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. 8 ವಿಧಾನಸಭಾ ಕ್ಷೇತ್ರಗಳು ಸರ್. 8ರಲ್ಲಿ 1ರಲ್ಲಿ ಪಕ್ಷೇತರ ಅಭ್ಯರ್ಥಿ ಇದ್ದಾರೆ ರಾಣೆಬೆನ್ನೂರಿನಲ್ಲಿ, ಇನ್ನು 5ರಲ್ಲಿ BJP ಅಸ್ತಿತ್ವವೇ ಇದೆ. ಹಾವೇರಿ ಗದಗದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ BJP ತನ್ನ ಪ್ರಾಬಲ್ಯವನ್ನ ಸಾಧಿಸಿಬಿಟ್ಟಿದೆ. ಕ್ಷೇತ್ರ ಪುನರ್ವಿಂಗಡಣೆ ಆದ್ಮೇಲೆ ಅಲ್ಪಸಂಖ್ಯಾತ ಮತಗಳು ಕೂಡ ಧಾರವಾಡದ ಕಡೆಗೆ ಹೊರಟೋಗಿದ್ದಾವೆ. ಲಿಂಗಾಯತ ವೋಟ್ ಬ್ಯಾಂಕ್ ಮೆಜಾರಿಟಿ ಇರುವ ಕ್ಷೇತ್ರ. ನೀವು ಕೂಡ ಅದೇ ಸಮುದಾಯದವರು. ಸಲೀಂ ಅಹಮದ್ 2 ಸಲ ನಿಂತು ಸೋತಿದ್ರು ಕಾಂಗ್ರೆಸ್ನಿಂದ. ಈ ಸಲ ಉದಾಸಿ ಅವರ ವಿರುದ್ಧ ನಿಮ್ಮ ಸಹೋದರ ಸ್ಪರ್ಧೆ ಮಾಡ್ತಾ ಇದ್ದಾರೆ. ನಿಮಗೆ ಒಂದು ಮಾತು ಸ್ಪಷ್ಟ ಮಾಡ್ತೀನಿ ಪ್ಲೀಸ್. ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಶಿಗ್ಗಾಂವ್ ಹಾಗೂ ಸವಣೂರು, ಧಾರವಾಡ ಕ್ಷೇತ್ರಕ್ಕೆ ಹೋದ್ಮೇಲೆ ಸ್ವಲ್ಪ ಮಟ್ಟಿನ ಅಲ್ಪಸಂಖ್ಯಾತರ ಮತ ಆ ಭಾಗಕ್ಕೆ ಹೆಚ್ಚಾಗಿರೋದು ನಿಜ, ಕರೆಕ್ಟ್. ಆದರೆ ನಮ್ಮ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರ ಮತಗಳ ಸಂಖ್ಯೆ ಕಡಿಮೆ ಏನಿಲ್ಲ. ನಾನು ಕಡಿಮೆ ಅಂತ ಹೇಳ್ತಾ ಇಲ್ಲ, ನಾನು ನಿಮ್ಗೆ ಪ್ರಾಬಲ್ಯ ಜಾಸ್ತಿ ಇದೆ ಲಿಂಗಾಯತ ಸಮುದಾಯದ್ದು ಅಂತ ಹೇಳ್ತಾ ಇದ್ದೀನಿ. ಬಹಳ ಕಡಿಮೆ ಏನಿಲ್ಲ. 15-15 ಲಕ್ಷ ಅಲ್ಪಸಂಖ್ಯಾತರ ವಿಚಾರದಲ್ಲಿ ತಾವೇನು ಪ್ರಸ್ತಾಪ ಮಾಡ್ತೀರಿ ಅದಕ್ಕೆ ಹೇಳಿದೆ. ಎರಡನೇದ್ದು, ನಮ್ಮ ಭಾಗದೊಳಗೆ, ನಮ್ಮ ಕ್ಷೇತ್ರದೊಳಗೆ ಇದು ಒಂದು ಜಾತಿಯ ಪ್ರಭಾವ ಇರ್ತಕ್ಕಂಥ ಲೋಕಸಭಾ ಕ್ಷೇತ್ರ ಅಲ್ಲ. ಇಲ್ಲಿ ಎಲ್ಲರೂ ಇದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡವ್ರದ್ದು ಅತ್ಯಂತ ದೊಡ್ಡ ಪ್ರೆಸೆನ್ಸ್ ಇದೆ, ಲಂಬಾಣಿಗಳ ದೊಡ್ಡ ಪ್ರೆಸೆನ್ಸ್ ಇದೆ. ಅದರ ಜೊತೆಗೇನೆ
ಹಿಂದುಳಿದಿರ್ತಕ್ಕಂಥ ಕುರುಬ ಸಮಾಜದ ಬಹುದೊಡ್ಡ ಪ್ರಮಾಣದ ಮತದಾರರಿದ್ದಾರೆ. ಹಾಗಾಗಿ ಒಂದು ಸಮಾಜ ಅಥವಾ ಜಾತಿಯ ಬಲದ ಮೂಲಕ ಈ ಸಮಾಜದಲ್ಲಿ ಇದು ಹೀಗಾಗತ್ತೆ ಹಾಗಾಗುತ್ತೆ ಅನ್ನುವಂಥ ಪ್ರಶ್ನೆ ಇಲ್ಲ. ಜಾತ್ಯತೀತವಾಗಿರ್ತಕ್ಕಂಥ ಕ್ಷೇತ್ರ ನಮ್ಮ ಹಾವೇರಿ ಲೋಕಸಭಾ ಕ್ಷೇತ್ರ ಅನ್ನೋದನ್ನು ನಾನು ಹೇಳೋದಕ್ಕೆ ಬಯಸ್ತೀನಿ. ನಾನು ಒಪ್ಕೊಳ್ತೀನಿ. ಆದರೂ ರಾಜಕೀಯ ಮುತ್ಸದ್ದಿಯಾದ ನೀವು, ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಫ್ಯಾಕ್ಟರ್ಸ್, ಜಾತಿ ಸಮುದಾಯದ ಓಟುಗಳು, ಇದು ಕೂಡ ರಾಜಕಾರಣದ ಒಂದು ಅವಿಭಾಜ್ಯ ಅಂಗವಾಗಿ ಹೋಗಿದೆ ಅನ್ನೋದನ್ನು ಒಪ್ಕೊಳ್ತೀರಾ ನೀವು? ಕಾಂಗ್ರೆಸ್ನಲ್ಲಿ ಜಾತಿಯ ಆಧಾರದ ಮೇಲೆ ಮತಗಳಿಕೆ ಮಾಡೋದಾಗಲಿ, ಆ ಮತ ಹೀಗಾಗ್ತವೆ ಅನ್ನೋದಾಗಲಿ, ಆ ಫಿಲಾಸಫಿನ ನಾವು ಒಪ್ಪೋದಿಲ್ಲ. ಕಾಂಗ್ರೆಸ್ ಒಂದು ಜಾತಿ. ಕಾಂಗ್ರೆಸ್ನಲ್ಲಿ ಲಿಂಗಾಯತರಿದ್ದಾರೆ, ಕಾಂಗ್ರೆಸ್ನಲ್ಲಿ ಬ್ರಾಹ್ಮಣರಿದ್ದಾರೆ, ಕಾಂಗ್ರೆಸ್ನಲ್ಲಿ ಪರಿಶಿಷ್ಟರಿದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ, ಎಲ್ಲ ಶೋಷಿತ ವರ್ಗ ಬಡವರು ನಮ್ಮ ಕಾಂಗ್ರೆಸ್ ಪಕ್ಷದ ಜೊತೆಗಿದ್ದಾರೆ. ಈ ಜಾತಿಯವರು ಇಲ್ಲಿಲ್ಲ ಅಥವಾ ಸ್ವಲ್ಪ ಕಡಿಮೆ ಹೆಚ್ಚು ಈ ರೀತಿ ನಾವು ವಿಭಜನೆ ಆಗಲಿ ವಿಂಗಡಣೆ ಆಗಲಿ ಮಾಡೋದಿಲ್ಲ. ಆ ಫಿಲಾಸಫಿ ಏನಿದೆ ಅದನ್ನು ನಾವು ಕಾಂಗ್ರೆಸ್ಸಿಗರು ಒಪ್ಪೋದಿಲ್ಲ. ಸರ್, ಎರಡು ಬಹಳ ಪ್ರಮುಖವಾದ ನದಿಗಳು ತುಂಗಭದ್ರಾ, ವರದಾ ಉಕ್ಕಿ ಹರಿತಾ ಇರುತ್ತೆ, ತುಂಬಿ ತುಳುಕ್ತಾ ಇರುತ್ತೆ. ಆದರೆ ಕೃಷಿ ಭಾಗದ ಜನಕ್ಕೆ ಆ ನೀರಿನ ರುಚಿ ನೋಡುವ ಸದಾವಕಾಶ ಸಿಕ್ಕಿರೋದು ಬಹಳ ಕಡಿಮೆ. ಅಫ್ಕೋರ್ಸ್ ನೀವು ಬಹಳ ಭಗೀರಥ ಪ್ರಯತ್ನಗಳನ್ನು ಪಟ್ಟಿದ್ದೀರಿ, ಒಂದಷ್ಟು ಯಶಸ್ವಿ ಆಗ್ತಾ ಇದ್ದೀರಿ. ನಿಮ್ಮ ಬಗ್ಗೆ ಇಲ್ಲಿರುವ ಜನ ಬಹಳ ಪ್ರೀತಿ ಹೊಂದಿದ್ದಾರೆ. ಅವ್ರು ಹೇಳ್ತಾರೆ, ಇಲ್ಲ RDPR ಮಿನಿಸ್ಟರ್ ಆಗಿದ್ದಾಗಲೂ ಅಷ್ಟೇ, ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಿದಾಗಲೂ ಅಷ್ಟೇ, HK ಪಾಟೀಲ್ ನಮ್ಮ ಜೊತೆಗೆ ಬಹಳ ಪ್ರೀತಿಯಿಂದ ಒಡನಾಟವನ್ನು ಇಟ್ಕೊಂಡಿದ್ರು, ಹ್ಯಾಸ್ ಡನ್ ಟ್ರಮೆಂಡಸ್ ವರ್ಕ್ಸ್ ಅಂತ ಹೇಳ್ತಾರೆ. ಹವರ್ ಮತ್ತು ಜನ ಗುಳೆ ಹೋಗ್ತಾ ಇದ್ದಾರೆ ಸರ್. ಈಗಲೂ ಎಲ್ಲೋ ಪಾಪ ಬೆಂಗಳೂರಿಗೆ ಹೋಗಿ, ಮುಂಬೈಗೆ ಹೋಗಿ, ಮೈಸೂರಿಗೆ ಹೋಗಿ ವಾಚ್ಮನ್ಗಳಾಗ್ತಿದ್ದಾರೆ, ಸೆಕ್ಯೂರಿಟಿ ಗಾರ್ಡ್ಗಳಾಗ್ತಿದ್ದಾರೆ, ಕೂಲಿ ಕೆಲಸ ಮಾಡ್ತಿದ್ದಾರೆ. ಪಾಪ ಬರ, ಬೇಸಿಗೆ ಎಲ್ಲ ಫ್ಯಾಕ್ಟರ್ಸ್ಗಳಲ್ವಾ ಸರ್? ನಾನು ನೀವು ಹೇಳಿದ್ದನ್ನು ಅಲ್ಗಳೆದಿಲ್ಲ. ಆದರೆ ಭಾಳ ಸಂತೋಷದ ವಿಚಾರ ಅಂದರೆ ನಮ್ಮ ಜನರಿಗೆ ನೀರಿನ ರುಚಿ ಇರಲಿಲ್ಲ. ನಮ್ಮದು ಒಂದು ದೊಡ್ಡ ರಾಜಕೀಯ ಘೋಷಣೆನೇ ಇತ್ತು. ನಮ್ಮ ದೇಶದ ಪ್ರಧಾನಮಂತ್ರಿ ಯಾವ ಗುಣಮಟ್ಟದ ನೀರನ್ನು ಸೇವನೆ ಮಾಡ್ತಾನೋ ಅದೇ ಗುಣಮಟ್ಟದ ನೀರು, ದ ಸೇಮ್ ಕ್ವಾಲಿಟಿ ಆಫ್ ವಾಟರ್ ಶುಡ್ ಬಿ ಕನ್ಸ್ಯೂಮ್ಡ್ ಬೈ ದಿ ಲಾಸ್ಟ್ ಮ್ಯಾನ್. ಅದೇ ಗುಣಮಟ್ಟದ ನೀರು ಹಳ್ಳಿಯ ಕಟ್ಟ ಕಡೆ ವ್ಯಕ್ತಿಗೂ ಲಭ್ಯಗೊಳಿಸಬೇಕು ಅನ್ನೋದು ನಮ್ಮ ರಾಜಕೀಯ ಘೋಷಣೆ ಇತ್ತು, ಛಲ ಇತ್ತು, ಹೋರಾಟ ಇತ್ತು. ಅದನ್ನು ನಾವು ಮೊದಲು ಆಂದೋಲನ ರೂಪದಲ್ಲಿ ಪ್ರಾರಂಭ ಮಾಡಿದ್ವಿ. ಸುದಯದಿಂದ, ಜನರ ಆಶೀರ್ವಾದದಿಂದ ನನಗೆ RDPR ಮಂತ್ರಿಗಿರಿ ಸಿಕ್ತು. ನಾವು ಸುಮಾರು 15,000 ಘಟಕಗಳನ್ನು ಸ್ಥಾಪನೆ ಮಾಡಿದ್ವಿ. ಇದು ಒಂದು ನಮ್ಮ ರಾಜ್ಯದಲ್ಲಿ ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಗೇ ನಮ್ಮ ಗದಗ ಜಿಲ್ಲೆಯ ಅದು ಮುಂಡ್ರಗಿ ಇರ್ಬೋದು, ಶಿರಟ್ಟಿ ಇರ್ಬೋದು, ಲಕ್ಷ್ಮೇಶ್ವರ ಇರ್ಬೋದು, ಗದಗ ಇರ್ಬೋದು, ಈ 4 ತಾಲೂಕುಗಳಿಗೆ ತಮಗೆ ಗೊತ್ತಿದ್ದಾಗೆ ತುಂಗಭದ್ರಾದಿಂದ ನಾವು ಜಲಮೂಲ, ನದಿ ಜಲಮೂಲದಿಂದ ಪ್ರತಿಯೊಂದು ಗ್ರಾಮಗಳಿಗೆ ಕುಡಿಯೋ ನೀರನ್ನು ನಾವು ಇವತ್ತು ಒದಗಿಸಿಕೊಟ್ಟಿದ್ದೇವೆ. ಆ ಹಿನ್ನೆಲೆಯೊಳಗೆ ಜನ ಕುಡಿಯೋ ನೀರಿಗೆ ಸಮಾಧಾನದಿಂದ ಇದ್ದಾರೆ. ಈಗ ಜನ ಟೇಬಲ್ ಬಡ್ದು ಹೇಳ್ತಾ ಇದ್ದಾರೆ, ನಾವು ಇಷ್ಟು ಲೀಡ್ ಕೊಡ್ತೀವಿ, ಈ ಕೆಲಸಕ್ಕೆ ಕೊಡ್ತೀವಿ, ಇಂಥದೇ ಕೆಲಸಗಳನ್ನು ಮುಂದುವರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಎರಡು ಪ್ರಮುಖವಾದ ಆರೋಪಗಳು DR ಪಾಟೀಲ್ರ ಬಗ್ಗೆ. ಜನರ ಜೊತೆಗೆ HK ಪಾಟೀಲ್ರಿಗಿರಷ್ಟು ಒಡನಾಟ DR ಪಾಟೀಲ್ರಿಗಿಲ್ಲ ಅಂತ ಒಂದು. ಎರಡನೇದು ಕುಟುಂಬ ರಾಜಕಾರಣದ ಆರೋಪನೂ ಇದೆ. ಸರಿ, ನಿಮ್ಮ 2 ಪ್ರಶ್ನೆಗಳನ್ನು ನಾನು ಉತ್ತರ ಹೇಳೋದಂದರೆ, ನಿಮ್ಮ ಪ್ರಶ್ನೆಗೆ ನಮ್ಮ ಜಿಲ್ಲೆಯ ಜನ ಸ್ವಲ್ಪ ನಗ್ತಾರೆ. ಯಾಕಂದರೆ ನಾನು 100 ಜನರ ಜೊತೆಗೆ ಒಡನಾಟ ಇದ್ದರೆ DR ಪಾಟೀಲ್ರು 200 ಜನರ ಜೊತೆಗೆ ಒಡನಾಟ ಇರ್ತದೆ. ನಾನು ಪದವೀಧರ ಕ್ಷೇತ್ರದಿಂದ ನನ್ನ ರಾಜಕೀಯನ ಪ್ರಾರಂಭ ಮಾಡಿದವನು. ನಾನು ವೈಸ್ ಚಾನ್ಸಲರ್ಗಳ ಜೊತೆಗೆ ಹೆಚ್ಚು ಒಡನಾಟ ಇಟ್ಕೊಂಡಿದ್ದರೆ ಮಾನ್ಯ DR ಪಾಟೀಲ್ರು ರೈತರ ಜೊತೆಗೆ ಅವನ ಗದ್ದೆಯಲ್ಲಿ ಹೋಗಿ ಕೂತು ಅವನ ಮಾರುಕಟ್ಟೆಯ ಶೋಷಣೆಯನ್ನು ಹೇಗೆ ನಿಲ್ಲಿಸಬೇಕು ಅಂತೇಳಿ ಸತತವಾಗಿ ಚಿಂತನೆ ಮಾಡ್ತಕ್ಕಂಥವ್ರು. ಆಯ್ತು, ಇಷ್ಟು ಒಡನಾಟ ಇಟ್ಕೊಂಡಿದ್ರು ಕೂಡ DR ಪಾಟೀಲ್ ನಿಂತ್ಕೊಂಡಿರ್ಲಿಲ್ಲ ಬಿಡಿ. ಕಳೆದ ಎಲೆಕ್ಷನ್ ಅಲ್ಲಿ ಸಲೀಂ ಅಹಮದ್ ಇದ್ರು ಬಿಡಿ. ಇಷ್ಟೊಂದು ಒಡನಾಟ, ಇಷ್ಟೊಂದು ಪ್ರೀತಿ, ಇಷ್ಟೊಂದು ಬಾಂಧವ್ಯದ ಜೊತೆಗೂ ಕೂಡ MLA ಗಳ ವಿಷಯದಲ್ಲೂ, ಲೋಕಸಭಾ ಕ್ಷೇತ್ರದ ವಿಷಯದಲ್ಲೂ ಕಾಂಗ್ರೆಸ್ ಯಾಕೆ ಹಿಂದುಳಿದು ಬಿಡ್ತು? ಯಕ್ಷ ಪ್ರಶ್ನೆ ಅಲ್ವಾ? MLA ಎಲೆಕ್ಷನ್ ನೋಡಿ, ಕಳೆದ ಲೋಕಸಭಾ ಚುನಾವಣೆ, ಅದಕ್ಕಿಂತ ಮೊದಲಾಗಿರ್ತಕ್ಕಂಥ MLA ಚುನಾವಣೆ, ಅದರ ನಂತರ ಆಗಿರ್ತಕ್ಕಂಥ MLA ಚುನಾವಣೆ, ಗದಗ ಒಮ್ಮೆ 33,000 ನನಗೆ ಲೀಡ್ ಕೊಡ್ತು. ಹೌದು. ಒಮ್ಮೆ 2,000 ಮಾತ್ರ ಲೀಡ್ ಕೊಟ್ಟು. ಹೌದು.
ಈ ಸಲ ಸ್ವಲ್ಪ ಮಾರ್ಜಿನ್ನೊಳಗೆ ರೋಣ ಶಾಸಕರು ಸೋಲ್ಬೇಕಾಯ್ತು. ಇವೆರಡೂ MLAಗಳ ಚುನಾವಣೆ. MP ಚುನಾವಣೆಯಲ್ಲಿ ಕಳೆದ ಸಲ ಏನು ಮೋದಿಯವರ ಒಂದು ರೀತಿ ಎಲ್ಲ ಕಡೆ ಅವರು ಅಪಪ್ರಚಾರ, ಮಾಧ್ಯಮದ ಮೋದಿ ವೇವ್ ಅನ್ನಲ್ಲ, ಆದರೆ ಜನರನ್ನ ಆ ಸಂದರ್ಭದಲ್ಲಿ ಒಂದು ರೀತಿ ಗುಮ್ರಾಹ ಮಾಡಿದ್ರು. ಆ ಹಿನ್ನೆಲೆಯೊಳಗೆ ನಮ್ಮ ಸೋಲು ಆಗಿತ್ತು. ಮೋದಿ ವೇವ್ ಇವಾಗಿದೆ ಅನ್ಸುತ್ತಾ ಸರ್ ನಿಮಗೆ? ಇಲ್ಲ, ಮೋದಿ ವೇವ್ ನಿಮಗೆ ಎಲ್ಲೂ ನೋಡೋಕೆ ಸಿಗೋದಲ್ಲ. ಯುವಕರು ಸಹಿತ ಗ್ರಾಮೀಣ ಭಾಗದೊಳಗೆ ಸಂಪೂರ್ಣವಾಗಿ ನಮ್ಮ ಜೊತೆಗಿದ್ದಾರೆ. ಯುವಕರು ಇವತ್ತು ಮೋದಿ ಬಗ್ಗೆ ನಿರಾಶೆಯನ್ನು ಹೊಂದಿದ್ದಾರೆ. ಒಂದು ರೀತಿ ತಿರಸ್ಕಾರ ಮನೋಭಾವನೆಯನ್ನು ನಾವು ಗಮನಿಸ್ತಾ ಇದ್ದೀವಿ. ಅದನ್ನೇ ತಾವು ನೋಡ್ತಾ ಇದ್ದೀರಿ. ಮೋದಿಯವರು ಏನು ಸರ್ಜಿಕಲ್ ಸ್ಟ್ರೈಕ್ ಮಾಡಿದರು, ಆ ಸರ್ಜಿಕಲ್ ಸ್ಟ್ರೈಕ್ನಿಂದ ಏನೋ ಒಂದು ಎಮೋಷ್ನಲೈಸ್ ಮಾಡಿಬಿಟ್ಟೆ ಅಂತ ತಿಳ್ಕೊಂಡ್ರು ಅವರು. ಹಾಗೆ ಅದೇ ಗುಂಗ್ನಲ್ಲಿದ್ದರು. ರಾಹುಲ್ ಗಾಂಧಿ ಹೇಳಿದರು, ವಿ ಆರ್ ವಿತ್ ಅವರ್ ಮಿಲಿಟ್ರಿ, ವಿ ಆರ್ ವಿತ್ ದ ಗವರ್ಮೆಂಟ್ ಅಂತೇಳಿ. ವಿ ಅಪ್ರಿಸಿಯೇಟ್. ಆದರೆ that should not be used for political purposes. We never politicized military actions in India. ನಾವು ಕಾಂಗ್ರೆಸ್ನವರು 5 ಯುದ್ಧಗಳನ್ನು ಗೆದ್ವಿ. ನಾವು 1948 ಯುದ್ಧ ಗೆದ್ವಿ, 61-62 ಯುದ್ಧ ಗೆದ್ವಿ, 65 ಯುದ್ಧ ಗೆದ್ವಿ. ಬಾಂಗ್ಲಾದೇಶನ್ನು ಪ್ರತ್ಯೇಕಗೊಳಿಸಿ ಒಂದು ದೊಡ್ಡ ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ವಿ. ಚೈನಾದ ಜೊತೆಗೆ ನಾವು ಯುದ್ಧ ಮಾಡಿ ಸಾಕಷ್ಟು ನಮ್ಮ ಬಲವನ್ನು, ಶಕ್ತಿಯನ್ನು ಪ್ರದರ್ಶನ ಮಾಡಿದ್ವಿ. ಇವೆಲ್ಲ ನಾವು ಯಾವಾಗಾದರೂ ಕಾಂಗ್ರೆಸ್ಸು ಇಷ್ಟು ಚುನಾವಣೆಗಾದ್ವಲ್ಲ, ಇವನ್ನೆಲ್ಲ ಯುದ್ಧ ಗೆದ್ದಿದ್ದೇವೆ, ಅದಕ್ಕೆ ನಮ್ಮ ಮತ ಕೊಡಿ ಅಂತ ಯಾವಾಗಾದರೂ ಒಂದು ಸಲ ಕೇಳಿದ್ವ? ಇವತ್ತು ಸನ್ಮಾನ್ಯ ಮೋದಿಯವರು, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಹೂ ಟಾಕ್ಸ್ ಆಫ್ ಸೋ ಮೆನಿ ಥಿಂಗ್ಸ್ ಟುಡೇ, ಅವರು ಮಿಲ್ಟ್ರಿ ಯೂನಿಫಾರ್ಮ್ ಹಾಕ್ಕೊಂಡು, ಚಸ್ಮಾ ಹಾಕ್ಕೊಂಡು, ಗಾಗಲ್ ಹಾಕ್ಕೊಂಡು ಇವತ್ತು ಜನರ ಜೊತೆಗೆ ಆ ಒಂದು ಅಡ್ವಾಂಟೇಜ್ ತಗೋಬೇಕು, ಜನರನ್ನು ಭಾವೋದ್ರೇಕಗೊಳಿಸಬೇಕು ಅನ್ನುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಸರ್ಕಾರದ ನಿಲುವುಗಳು ಕೂಡ ಬಹಳ ಪ್ರಬಲ ಅಂತ ಅನ್ಸಲ್ವಾ ಸರ್ ನಿಮಗೆ? ಆಯ್ತು, ನೀವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದೀರಿ ಅಂತ ಖರ್ಗೆ ಅವರು 3 ಸಲ ಮಾಡಿದ್ದೀವಿ, 4 ಸಲ ಮಾಡಿದ್ದೀವಿ ಅಂತ ಹೇಳಿದ್ರು. ನೀವು ಯುದ್ಧದ ಬಗ್ಗೆ ಮಾತಾಡ್ತಾ ಇದ್ದೀರಿ. ಯುದ್ಧದ ಬೇರೆ ಬೇರೆ ಸನ್ನಿವೇಶಗಳು ಕೂಡ ದೇಶದ ಜನಕ್ಕೆ ಬಹಳ ಚೆನ್ನಾಗಿ ಗೊತ್ತು. ಹೌವರ್, ಸರ್ಕಾರದ ನಿಲುವುಗಳು ಬಹಳ ಪ್ರಮುಖ ಆಗತ್ತೆ. ಬೂಸ್ಟಿಂಗ್ ದಿ ಆರ್ಮಿ ಮೆನ್. ಸಿ, ಐ ಆಮ್ ನಾಟ್ ಟೇಕಿಂಗ್ ಎ ಪಾರ್ಟಿ ಸೈಡ್, ಬಟ್ ಐ ಆಮ್ ಆಸ್ಕಿಂಗ್ ಯು, ಬೂಸ್ಟಿಂಗ್ ದಿ ಆರ್ಮಿ ಮೆನ್ ಆಲ್ಸೋ ಮ್ಯಾಟರ್ಸ್ ಅ ಲಾಟ್ ಅಂತ ಅನ್ಸೋದಿಲ್ವಾ ನಿಮಗೆ? What is boosting army men? Is he boosting army men or boosting himself? ನಾನು ತಮ್ಮನ್ನು ಕೇಳ್ತೀನಿ, who is supreme commander of military today in India? Who is supreme commander of all forces in India today? It is President of India. ಈ ಸೈನಿಕರ ಸ್ಮರಣಾ ಸ್ಥಳವನ್ನು ಏನು ದೆಹಲಿಯಲ್ಲಿ ಉದ್ಘಾಟನೆ ಮಾಡಿದರು, ಸ್ಮಾರಕ ಸ್ಥಳನ, ಆ ಸ್ಮಾರಕ ಸ್ಥಳದಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯನ್ನ, ಸುಪ್ರೀಂ ಕಮಾಂಡರ್ ಆಫ್ ಇಂಡಿಯನ್ ಆರ್ಮ್ಡ್ ಫೋರ್ಸ್, ಅವ್ರನ್ನ ಎಲ್ಲರೂ ನೋಡಿದ್ರ? ನೀವು ನಿಮ್ಮ ಟಿ ವಿಯಲ್ಲಿ ನೋಡಿದ್ರ? ಮತ್ತೊಂದು ಟಿ ವಿಯಲ್ಲಿ ನೋಡಿದ್ರ? ಯಾಕೆ? ವೈ ವಾಸ್ ಈ ಆಬ್ಸೆಂಟ್? ಕ್ಯಾನ್ ದಟ್ ಹ್ಯಾಪನ್? ಇವತ್ತು ಈ ಅಂತರಿಕ್ಷದೊಳಗೆ ನಮ್ದೇನು 4ನೇ ಸ್ಥಾನಕ್ಕೆ ಬಂದಿದ್ದೇವೆ, ನಾವು 4 ರಾಷ್ಟ್ರಗಳ ಜೊತೆಗೆ ಬಂದಿದ್ದೇವೆ. 4ನೇ ಸ್ಥಾನ ಅಲ್ಲ, ಆಂಟಿ ಸ್ಯಾಟಲೈಟ್ ಮಿಸೈಲ್ನ ನಾವು ಪ್ರಯೋಗ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನೋಡಿ, ಇಸ್ರೋ, DRDO ಇವು ಮಾಡಿರ್ತಕ್ಕಂಥ ಕೆಲಸಗಳ ಬಗ್ಗೆ ನಾವು ಯಾವ ಸಂದರ್ಭಗಳಲ್ಲಿ ಈ ಪ್ರಯೋಗಗಳನ್ನು ಮಾಡಬೇಕು, ಈ ಚುನಾವಣಾ ಸಂದರ್ಭದಲ್ಲಿ ಅವು ಆಗಿದ್ರೂ ಸಹಿತ ಅದನ್ನು ಯಾರು ಘೋಷಣೆ ಮಾಡಬೇಕು? DRDOದವ್ರು ಘೋಷಣೆ ಮಾಡಬೇಕಾಗಿತ್ತು. ಇವತ್ತು ಅಲ್ಲಿ ಯಾರು ಸತ್ತಿಲ್ಲ ಸರ್ಜಿಕಲ್ ಸ್ಟ್ರೈಕ್ನಾಗ ಅಂತೇಳಿ ಆರ್ಮ್ಡ್ ನಮ್ಮ ಏರ್ಫೋರ್ಸ್ ಮುಖ್ಯಸ್ಥ ಬಂದು, ವಿ ಹ್ಯಾವ್ ಹಿಟ್ ದಿ ಟಾರ್ಗೆಟ್, ವಿ ಹ್ಯಾವ್ ನಾಟ್ ಕೌಂಟೆಡ್ ಹೌ ಮೆನಿ ಬಾಡೀಸ್, ಹೌ ಮೆನಿ ಡೆತ್ಸ್ ಅಂಥೇಳಿ 4 ಸಾಲಿನಲ್ಲಿ ಸ್ಪಷ್ಟ ಉತ್ತರ ಹೇಳಿದ್ರಲ್ಲ. ಹಾಗೆ DRDOದ ನಿರ್ದೇಶಕರು ಮಾತನಾಡಬೇಕಾಗಿತ್ತು ಜನರ ಜೊತೆಗೆ. ಅದನ್ನು ರಾಜಕೀಯ ದುರುದ್ದೇಶಕ್ಕಾಗಿ ಸನ್ಮಾನ್ಯ ಮೋದಿಯವರು ಉಪಯೋಗ ಮಾಡ್ತಕ್ಕಂಥದ್ದು ಯಾರಿಗೂ ಬೇಸರ ಅನಿಸಲ್ವಾ? ಸಿ, ವಿ ಆರ್ ಕಮಿಟಿಂಗ್ ಕ್ರೈಮ್ on the democracy of India. We are making these electoral frauds. ಅದನ್ನು ಮಾಡಬಾರ್ದು ಮೋದಿ ಅಂತವರು. ಇವತ್ತು ನಮ್ಮ ದೇಶದಲ್ಲಿ ಇಷ್ಟು ಪ್ರಜಾಪ್ರಭುತ್ವ ಗಟ್ಟಿಯಾಗಿ ಉಳಿಯೋದಕ್ಕೆ ಕಾರಣ ಆಗಿದ್ದಾರೆ. ಇಂದಿರಾ ಗಾಂಧಿನ ಸೋಲಿಸಿದ್ರು, ಟ್ರಾನ್ಸ್ಫರ್ ಆಫ್ ಪವರ್ ಆಯಿತು. ರಾಜೀವ್ ಗಾಂಧಿಯನ್ನು ಸೋಲಿಸಿದ್ರು, ಟ್ರಾನ್ಸ್ಫರ್ ಆಫ್ ಪವರ್ ಆಯಿತು. ಎಷ್ಟು ನಿಧಾನವಾಗಿ, ಎಷ್ಟು ಸರಳವಾಗಿ ಆದವು. ಆದರೆ ಚುನಾವಣೆ ನಡೆದಂಥ ಸಂದರ್ಭದಲ್ಲೂ ಸಹಿತ ಅಷ್ಟೇ ಶಿಸ್ತನ್ನು ಕಾಪಾಡಿಕೊಂಡಿರ್ತಕ್ಕಂಥ ನಮ್ಮ
ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಒಂದು ರೀತಿ ನೆಗೆಪಾಟಲಿಗೆ ಒಡ್ತಕ್ಕಂಥ ಮೋದಿಯವರ ಈ ಒಂದು ಕೃತ್ಯಗಳನ್ನು ಇವತ್ತು ನಾವು ಖಂಡಿಸಲೇಬೇಕು. ಸೊ ಯು ಹ್ಯಾವ್ ಇಶ್ಯೂಸ್ ವಿತ್ ದಿ ಸೆಂಟ್ರಲ್ ಗವರ್ಮೆಂಟ್ಸ್ ಡಿಸಿಷನ್ ಇನ್ ಸರ್ಟೈನ್ ಮ್ಯಾಟರ್ಸ್. ಮೊನ್ನೆ ನಡೆದಂಥ IT ದಾಳಿ ಬಗ್ಗೆ ಕೂಡ ಸಮ್ಮಿಶ್ರ ಸರ್ಕಾರದವರು ಮಾತಾಡ್ತಾ ಇದ್ರು, ಕುಮಾರಸ್ವಾಮಿ ಅವರು ಮಾತಾಡ್ತಾ ಇದ್ರು, ಕಾಂಗ್ರೆಸ್ನ ಬಹಳ ಜನ ಕ್ವೀನ್ಸ್ ರಸ್ತೆ ಮುಂದೆ IT ಆಫೀಸ್ನ ಎದುರುಗಡೆ ಬಹಳ ದೊಡ್ಡ ಹೋರಾಟ ಮಾಡಿದ್ರು. ಸೊ ನೀವು ಹೇಳುವ ಪ್ರಕಾರ ಮೋದಿ ಸರ್ಕಾರ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ಸ್ನ ದುರ್ಬಳಕೆ ಮಾಡ್ಕೊಳ್ತಿದೆಯಾ? ಹೌದಾ? ಯಾಕೆ ಅಂತ ಕೇಳ್ತೀನಿ. ಒಂದು ಕೌಂಟರ್ ಕ್ವಶನ್ ಇದೆ ನನಗೆ ಇದಕ್ಕೆ, ಬಿಫೋರ್ ಯು ಆನ್ಸರ್. ಕಾಂಗ್ರೆಸ್ ಸರ್ಕಾರ, UPA ಸರ್ಕಾರ ಅಸ್ತಿತ್ವದಿದ್ದಂಥ ಸಂದರ್ಭದಲ್ಲೂ ಕೂಡ BJP ಇದನ್ನೇ ಹೇಳ್ತಾ ಇತ್ತು, CBI ಈಸ್ ನಥಿಂಗ್ ಬಟ್ ಕಾಂಗ್ರೆಸ್ ಬಚಾವೋ ಇನ್ವೆಸ್ಟಿಗೇಷನ್ ಬ್ಯೂರೋ ಅಂತ ಹೇಳ್ತಾ ಇತ್ತು, ಚೋರ್ ಬಚಾವೋ ಇನ್ವೆಸ್ಟಿಗೇಷನ್ ಬ್ಯೂರೋ ಅಂತ ಹೇಳ್ತಾ ಇತ್ತು. ಸರಿ, ನೀವು ಅವ್ರ ಮೇಲೆ ಆರೋಪ ಮಾಡ್ತೀರಿ, ಅವರು ನಿಮ್ಮ ಮೇಲೆ ಆರೋಪ ಮಾಡ್ತಾರೆ. ನನ್ನಂತ ಒಬ್ಬ ಮುಗ್ಧ ಅಮಾಯಕ ಎಲ್ಲ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಸರ್ಕಾರ ಕೊಂಡ್ಕೊಂಡಿದೆ ಕಳೆದ 20-25 ವರ್ಷದಿಂದ ಅಂತ ನಂಬ್ಕೊಂಡು ಕೂತ್ಕೊಳ್ಬೇಕಾ ಸರ್? ಅನ್ಯಾಯ ಅಲ್ವಾ ಇದು ನನಗೆ ಮಾಡ್ತಿರೋದು ಎಲ್ಲರೂ ಕೂಡ? ಶರ್ಮಾ ಅವರ, ದಯಮಾಡಿ ಕಾಂಗ್ರೆಸ್ ನಿಲುವು ನೋಡಿ. ನಾವು CBIನ ಚೋರ್ ಬಚಾವೋ ಇನ್ಸ್ಟಿಟ್ಯೂಷನ್ ಅಂತ ಎಂದೂ ಹೇಳಿಲ್ಲ. ನೀವು ಹೇಳಿಲ್ಲ. ಒಂದ್ ಸೆಕೆಂಡ್, ಬಿಜೆಪಿ ಅವರು ಹೇಳ್ತಾ ಇದ್ರು, ಬಿಜೆಪಿ ಅವರು ಹೇಳ್ತಿದ್ರು ಕಾಂಗ್ರೆಸ್ ಬಚಾವೋ ಇನ್ವೆಸ್ಟಿಗೇಷನ್ ಬ್ಯೂರೋ ಅಂತ. ನಾವು ಕಾಂಗ್ರೆಸ್ನವ್ರು ಹಿಂದೂ ಹೇಳಿಲ್ಲ, ಇವತ್ತು ಮೋದಿ ಕೈಯಾಗ ಅದು ಇದ್ದಾಗೂ ಹೇಳಿಲ್ಲ. ಆದ್ರೆ ಮೋದಿಯವರು CBIನ ಏನ್ ಮಾಡಿದ್ರು, ಮಧ್ಯರಾತ್ರಿ 12 ಗಂಟೆಗೆ CBI ಡೈರೆಕ್ಟರ್ನ ಬದಲಾವಣೆ ಮಾಡ್ತಾರೆ. ಕೋರ್ಟ್ನವರು ಕೊಟ್ಟಿರ್ತಕ್ಕಂಥ ತೀರ್ಪಿನನ್ವಯ ಮತ್ತೆ ಅದು ಏನಾಯಿತು ಅನ್ನೋದು ದೇಶಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ. CBIದಲ್ಲಿ ಇವರು ಹಸ್ತಕ್ಷೇಪ ಮಾಡಿದರು, CBI ಅಡ್ಮಿನಿಸ್ಟ್ರೇಷನಲ್ಲಿ, CBI ಇನ್ವೆಸ್ಟಿಗೇಷನ್ನಲ್ಲಿ ಹಸ್ತಕ್ಷೇಪ ಮಾಡಿದರು. ಹಸ್ತಕ್ಷೇಪ ಮಾಡೋದರ ಮೂಲಕ ಆ ಸಂಸ್ಥೆಯ ವಿಶ್ವಾಸಾರ್ಹತೆಯನ್ನು ಕಡಿತಗೊಳಿಸಿದ್ರು. ಆಯ್ತು ಸರ್, ನಾನು ಒಪ್ಕೊಳ್ತೀನಿ. ಒಂದ್ ಸೆಕೆಂಡ್ ರೀ. ಈ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಸಂಸ್ಥೆಗಳಲ್ಲ, ಅದು CBI ಇರ್ಬೋದು, ಸುಪ್ರೀಂ ಕೋರ್ಟ್ಗೆ ಇವರು ಯಾವ ರೀತಿ ಹಸ್ತಕ್ಷೇಪ ಮಾಡ್ಯಾರ ಅಂತೇಳಿ ನಾವು ಕಾಂಗ್ರೆಸ್ನವರು ಇವತ್ತು ಆಪಾದನೆ ಮಾಡೋದಲ್ಲ. 4 ಜನ ಸುಪ್ರೀಂ ಕೋರ್ಟ್ ಜಡ್ಜಸ್ ರಸ್ತೆಗೆ ಬಂದು ಪತ್ರಿಕಾ ಪರಿಷತ್ ಮಾಡಿ ಏನೇ ಇವರು ಮಾಡ್ತಾ ಇದ್ದಾರೆ ಅನ್ನೋದನ್ನ ಜಗತ್ತಿಗೆ ತಿಳಿಸ್ಕೊಟ್ರು. ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ನ್ಯಾಯಾಂಗಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯ, ನ್ಯಾಯಾಂಗಕ್ಕೆ ಮಾಡಿರ್ತಕ್ಕಂಥ ಅಗೌರವ ಇವತ್ತು ಜಡ್ಜಸ್ ಹೊರಗೆ ಹಾಕಿದ್ರು. ನನ್ನ ಮೂಲಭೂತ ಪ್ರಶ್ನೆ ಒಂದಿದೆ ಸರ್, ನನ್ನ ಫಂಡಮೆಂಟಲ್ ಪ್ರಶ್ನೆ ಒಂದಿದೆ ಸರ್. ಆಯ್ತು, ಅವ್ರು ಮಿಸ್ಯೂಸ್ ಮಾಡ್ಕೊಂಡ್ರು, ಇವ್ರು ಮಿಸ್ಯೂಸ್ ಮಾಡ್ಕೊಂಡ್ರು, ಅವ್ರು ಹೇಳ್ತಾರ ನೀವು ಮಿಸ್ಯೂಸ್ ಮಾಡ್ಕೊಂಡ್ರಿ ಅಂತ. ನಾನ್ ಕೇಳ್ತಿರೋದು ನಿಜ. ಸುಪ್ರೀಂ ಕೋರ್ಟ್ ನ ಬಗ್ಗೆನೂ ಅನುಮಾನ ವ್ಯಕ್ತಪಡಿಸೋ ಹಂತಕ್ಕೆ ನಾವಿವತ್ತು ಹೋಗ್ಬಿಟ್ಟಿದೀವಿ. CBI ಬಗ್ಗೆನೂ ನಮ್ಗೆ ನಂಬಿಕೆ ಇಲ್ಲ, ED ಬಗ್ಗೆನೂ ನಮ್ಗೆ ನಂಬಿಕೆ ಇಲ್ಲ, IT ಬಗ್ಗೆನೂ ನಮ್ಗೆ ನಂಬಿಕೆ ಇಲ್ಲ. ದೇಶದ ಸಾರ್ವಭೌಮತ್ವದ ಬಗ್ಗೆನೇ ಜನ ಪ್ರಶ್ನೆ ಮಾಡೋ ಹಂತ ಕೊಟ್ಟಿದ್ದಾರೆ ಅಂತಂದ್ರೆ ನನ್ನಂತ ನಾಗರಿಕ ಏನ್ ಮಾಡ್ಬೇಕು, ಯಾರನ್ನ ನಂಬಬೇಕು? ಹಾಗಾದ್ರೆ ಏನ್ ನಿರ್ಧಾರನೂ ನಂಬೋಂಗಿಲ್ವಾ ನಾನು ನಾಳೆ? ಹಾಗಾದ್ರೆ ನೋಡಿ, ಇದು ನಾನು ಎಲ್ಲಾ ಪಾರ್ಟಿಗಳಿಗೆ ಅನ್ವಯವಾಗು ಅಂತ ಕೇಳ್ತಿದ್ದೀನಿ ಸರ್, ನಾನು ನೋವು ಕೇಳ್ತಿದ್ದೀನಿ. ನಾನು IT ED ಇವೆರಡೂ ನಾವು ಹೇಳ್ಬಿಡ್ತೇನೆ ನಿಮಗೆ. ಈ ಇನ್ಕಮ್ ಟ್ಯಾಕ್ಸ್ ರೇಟ್ಸು ಚುನಾವಣಾ ಸಂದರ್ಭದಲ್ಲಿನ ಇವ್ರಿಗೆ ನೆನಪಾಗುತ್ತಾ? ಇವರೆಲ್ಲ BJPಯವರು ಯಾರು ಅವ್ರಿಗೆ ಫಂಡ್ಸ್ ಕೊಡೋದಿಲ್ಲ, ಎಲೆಕ್ಷನ್ ಫಂಡ್ಸ್ ಕೊಡೋದಿಲ್ಲ, ಅವರವರ ಪಟ್ಟಿ ಮಾಡಿ ಇವ್ರ ಮೇಲೆ ರೇಡ್ ಮಾಡಿ ಅಂತೇಳಿ ಕೊಡ್ತಕ್ಕಂಥ ಕಾಲಕ್ಕೆ ಅಂತ ನೀಚ ಮಟ್ಟಕ್ಕೆ ಇವತ್ತು IT-ಗಳನ್ನ ತಂದು ತಂದ್ರೆ ಹೌದು ನಮ್ಮ ದೇಶದಲ್ಲಿ ಏನಾಗಬಹುದು? ನಾವು ಅದನ್ನ ನಾನು ಕೇಳ್ತಿದ್ದೀನಿ. ಕಾಂಗ್ರೆಸ್ ಆಡಳಿತ ಇದ್ದಾಗ ಈ ರೀತಿ ಯಾವುದೇ ಆಪಾದನೆ ಸಹಿತ ಇರಲಿಲ್ಲ. ದೆನ್ ಶುಡ್ ಐ ಸ್ಟಾಪ್ ಬಿಲೀವಿಂಗ್ ಸಂಬಡಿ ಲೈಕ್ ಮೀ? ನನ್ನಂತ ಒಬ್ಬ ನಾಗರಿಕ, ವೋಟ್ ಹಾಕೋನು ಮತದಾರ, ನನ್ನಂತವನು ಸರ್ಕಾರಗಳನ್ನ ಆ ಕಡೆ ಇಡಿ ಸರ್, ಇವರೆಲ್ಲರನ್ನು ನಂಬೋ ಹಂತಕ್ಕಿಲ್ಲ ಅಂತಂದ್ರೆ ನನ್ನ ಮುಂದೆ ಹೇಗೆ? ಮೋದಿಯವರ ಆಡಳಿತದ ದುರಂತನೇ ಇದು. ನಾನು ನಿಮ್ಗೆ ಒಂದೇ ಹೇಳ್ತೀನಿ, ಇದು ಕೇವಲ ಮೋದಿಯವರ ಕಾಲದಿಂದ ಮಾತ್ರ ಆಗ್ತಿರೋ ವಿಷಯಗಳಲ್ಲಿ 20 ವರ್ಷದಿಂದ ಇದೇ ಮಾತಿದೆ. ಇದು ಕೇವಲ ಮೋದಿಯವರ ಕಾಲದಲ್ಲಿ ಆಗ್ತಾ ಇರತಕ್ಕಂಥದ್ದು. ಮನಮೋಹನ್ ಸಿಂಗ್ನ ಕಾಲದಲ್ಲಿ CBI ಬಗ್ಗೆ ಇದೇ ಮಾತಿತ್ತು ಕಾಂಗ್ರೆಸ್ನವ್ರ ಸರ್ಕಾರ ಇದ್ದಾಗ. ಶರ್ಮಾ ಅವರ, ಮನಮೋಹನ್ ಸಿಂಗ್ರ ಕಾಲದಲ್ಲಿ ಇದು ಯಾವುದೂ ಆಗ್ಲಿಲ್ಲ, CBI ಪ್ರಶ್ನೆ ಬರಲಿಲ್ಲ. ಆಯ್ತು ಬಿಡ್ತು, ಬಿಜೆಪಿ ವಾಸ್ ಅಲಜಿಂಗ್. ಒಂದ್ ಸೆಕೆಂಡ್ ಕೇಳ್ರಿ. ಇವತ್ತು ರಾಫೆಲ್ ವಿಚಾರದೊಳಗೆ ಮಾನ್ಯ ಮೋದಿಯವರು ಏನು ಹೇಳಿದರು? ಮೊದಲು ಏನಾಯಿತು? ಸುಪ್ರೀಂ ಕೋರ್ಟ್ಗೆ ಇವರೇನು ಪೇಪರ್ಸ್ ಕೊಟ್ಟರು. ಆಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನು ಹಿಂದೂ ಪತ್ರಿಕೆ ಅಂತ ಪತ್ರಿಕೆಯಲ್ಲಿ ಬಂದ ಮೇಲೆ ಆ ಟೋಟಲ್ ಫೈಲೇ ಕಳುವಾಗಿದೆ ಅಂಥೇಳಿ ಬಂದು ಸುಪ್ರೀಂ ಕೋರ್ಟ್ನ ಎದುರಿಗೆ ಹೇಳಿಕೆ ಕೊಟ್ಟರು. ಅದಾದಮೇಲೆ ಕಳುವಾಗಿಲ್ಲ, ಅದನ್ನು ಜಿರಾಕ್ಸ್ ಮಾಡ್ಕೊಂಡಿದ್ದಾರೆ, ಫೋಟೋ ಕಾಪೀಸ್ ತೊಗೊಂಡಿದ್ದಾರೆ ಅಂತ ಹೇಳಿಕೆ ಕೊಟ್ಟರು. ಅಂದರೆ
ಫೈಲು ಇವತ್ತು ಮಿಸ್ಸಿಂಗ್ ಆಗಿದೆ ಅನ್ನೋದರ ಮೂಲಕ ಕಳುವನ್ನು ಮುಚ್ಕೊಳ್ಳತಕ್ಕಂಥ ಪ್ರಯತ್ನ ನಡೀತು. ಆದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಕಾಗದಗಳು ಇನ್ನೊಂದು ಕಡೆ ಸಿಗ್ತಾವು ಅಂತೇಳಿ ಗೊತ್ತಾದ ತಕ್ಷಣ ಬಂದು ನಿಲುವನ್ನು ಬದಲಾವಣೆ ಮಾಡಿದ್ರು. ಅಂದರೆ ಕಳ್ಳತನ ಯಾವ ಮಟ್ಟದಲ್ಲಿ ನಡೆದಿದೆ, ಸುಳ್ಳನ್ನು ಸುಪ್ರೀಂ ಕೋರ್ಟ್ನಂಥವ್ರಿಗೂ ಹೇಳ್ತಾರೆ, ಜನಸಾಮಾನ್ಯರಿಗೆ ಹೇಳೋದಲ್ಲ. ಅವ್ರಿಗೆ ನೀವು 500 ರೂಪಾಯಿ ಕೊಡ್ತೀನಿ, 1000 ರೂಪಾಯಿ ಕೊಡ್ತೀನಿ ಪ್ರಶ್ನೆ ಅಲ್ಲ. ಅವನಿಗೆ ಸುಪ್ರೀಂ ಕೋರ್ಟ್ಗೆ ನಾವು ಏನು ಮಾಡಿದ್ದೇವೆ ಅನ್ನೋದನ್ನು ಮುಚ್ಚಿ ಹಾಕೋದಕ್ಕೆ ಸುಳ್ಳು ಹೇಳ್ತಕ್ಕಂಥದ್ದನ್ನ ಗಮನದಲ್ಲಿ ಇಟ್ಕೊಂಡಾಗ ಕಾಂಗ್ರೆಸ್ ಯಾಕೆ ಇದನ್ನ ಕಾಂಕ್ರೀಟ್ ಆಗಿ ಹೋರಾಟ ಮಾಡೋದಕ್ಕೆ ಇಲ್ವಲ್ಲ ಸರ್? ತಾರ್ಕಿಕ ಅಂತ್ಯ ಅಬೌಟ್ ರಾಫೆಲ್ ಕಾಣ್ತಾನೆ ಇಲ್ವಲ್ಲ ಸರ್? ಬರೀ ಮಾತಿಗೆ ಮಾತ್ರ ಸೀಮಿತ ಆಗ್ತಾ ಇದೆಯಲ್ಲ ಸರ್? ಕೈಂಡ್ಲಿ ಲಿಸನ್. ಈ ರಾಫೆಲ್ ಹೋರಾಟದೊಳಗೆ ನಮ್ಮ ನಾಯಕ ರಾಹುಲ್ ಗಾಂಧಿ ಅವರು ಚೌಕಿದಾರ್ ಚೋರ್ ಹೈ ಅಂದ್ರು. ಬಟ್ ಘೋಷಣೆ ಸೀಮಿತಗೊಳಿಸಬೇಡಿ. ಘೋಷಣೆ ಸೀಮಿತ ಹಿತಾಸಕ್ತಿ ವಿಷಯ ಅಂತಂದ್ರೆ ತಾರ್ಕಿಕ ಅಂತ್ಯಗೊಳಿಸಿ. ನಾವು ರಸ್ತೆಗೆ ಇಳಿದು ಹೋರಾಟ ಮಾಡಿದ್ದೇವೆ. ಇವತ್ತು ಚುನಾವಣಾ ಮೂಲಕ ಜನರನ್ನ ಜಾಗೃತಗೊಳಿಸಿ ಚೌಕಿದಾರ್ ಚೋರ್ ಇದ್ದಾನೆ, ನೀವು ಇವತ್ತು ಕಾಂಗ್ರೆಸ್ ಅನ್ನ ಮತ್ತೆ ಆಡಳಿತಕ್ಕೆ ತರ್ರಿ ಅಂತ ಹೇಳಿ ಈ ಪ್ರಜಾಪ್ರಭುತ್ವ ಸಂದರ್ಭದಲ್ಲಿ ಚುನಾವಣೆಯನ್ನ ಮಾಡ್ತಾ ಇದ್ದೀವಿ. ಜೆಪಿಸಿ ಬಗ್ಗೆ ಚರ್ಚೆ ಮಾಡಿದ್ರಿ, ಜೆಪಿಸಿ ಆಗ್ಲಿಲ್ಲ. ರಫೇಲ್ ವಿಷಯಕ್ಕೆ ಸಂಬಂಧಪಟ್ಟಂತೆ once again ಸುಪ್ರೀಂ ಕೋರ್ಟ್ ಸೆಡ್ ವಿ ವಿಲ್ ಹಿಯರ್ ದಿ ರಿವ್ಯೂ ಪಿಟಿಷನ್ ಅಂತ ಇವಾಗ ಹೇಳಿದೆ ಸುಪ್ರೀಂ ಕೋರ್ಟ್. ಆ ಹಂತದಲ್ಲಿದೆ. ಬಟ್ ನಾನು ಕೇಳ್ತಿರೋದು ಅತ್ಯಂತ ಸಮರ್ಥವಾದ, ಅತ್ಯಂತ ಪ್ರಬುದ್ಧ ಮತ್ತು ಪ್ರಬಲವಾದ ತಾರ್ಕಿಕ ಹೋರಾಟ ಕಾಂಗ್ರೆಸ್ನಿಂದ ರಫೇಲ್ ವಿಷಯದಲ್ಲಿ ಆಗಿಲ್ಲ. ಕೇವಲ 4 ಭಾಷಣಗಳಿಗೆ ಸೀಮಿತ ಆಗ್ತಾ ಇದೆ, ಚುನಾವಣಾ ಪ್ರಚಾರಗಳಿಗೆ ಸೀಮಿತ ಆಗ್ತಾ ಇದೆ. ಐ ನೋ ಇಫ್ ದೇರ್ ಇಸ್ ಅ ಸ್ಕ್ಯಾಮ್ ಇನ್ ರಫೇಲ್, ಐ ವಾಂಟ್ ಟು ಫೈಟ್ ಔಟ್. ದೇಶದ ವಿಷಯ, ರಾಷ್ಟ್ರದ ವಿಷಯ. ನೋಡಿ, ನಾವು ಸುಪ್ರೀಂ ಕೋರ್ಟ್ ನಲ್ಲಿ ಫೈಟ್ ಮಾಡ್ತಾ ಇದ್ದೀವಿ, ಪೀಪಲ್ಸ್ ಕೋರ್ಟ್ ನಲ್ಲಿ ಫೈಟ್ ಮಾಡ್ತಾ ಇದ್ದೀವಿ, ಬಟ್ ನಾಟ್ ಎಫೆಕ್ಟಿವ್ಲಿ. What do you mean by effectively? People's court, you are not able to convince. Every worker of Congress is shouting, in Rafale case, you are chore, Mr. Prime Minister. In what democracy such a big slogan, daring slogan has come out? Tell me in any of the countries of the democratic world. ನಿಮ್ಮ ಆ ವಾಯ್ಸಸ್ ಅನ್ನ ಶಟ್ ಡೌನ್ ಮಾಡುವ, ಕಡಿಮೆ ಮಾಡುವ ಇನ್ನೂ ಒಂದು ಬಹಳ ದೊಡ್ಡ ಶಕ್ತಿ ಈ ಕಡೆಯಿಂದ ನಿಮ್ಮಂದ್ರೆ ಬೋರ್ಗೆರಿತಾ ಇದೆ. ನಿಮ್ಮ ವಾಯ್ಸ್ ಕಡಿಮೆ ಆಗ್ತಾ ಇದೆ ಅನ್ನಂಗ್ ಬರ್ತಾ ಇದೆ. ಈ ಸತ್ಯದ ಕಾಂಗ್ರೆಸ್ ನ ಫುಟೈಲ್ ಅಟೆಂಪ್ಟ್ ಅಂತ ಅನಿಸ್ತಾ ಇದೆ ದೇಶದ ಜನಕ್ಕೆ. ಸತ್ಯದ ಶಕ್ತಿಯನ್ನ ಇವತ್ತು ಕಡಿಮೆಗೊಳಿಸ್ತಕ್ಕಂಥ ಮಾಧ್ಯಮದ ಕೆಲವು ಮಾಲೀಕರು ನಮ್ಮ ಧ್ವನಿಯನ್ನ ಸಣ್ಣದು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅದು ಕಡಿಮೆ ಆಗೋದಿಲ್ಲ, ಯಾಕಂದ್ರೆ ಇದು ಜನಧ್ವನಿ. ಇದು it is people's voice. You don't belong to such madhyama, sir. No, I don't say all. There are many medias who have become the industrial houses sponsored. That is where Indian democracy is now going weak. ಅದಾಗದಾಗಿ ನೋಡೋದು ಯಾವಾಗ ಸಾಧ್ಯ ಅಂದರೆ ಈ ಚುನಾವಣೆಯಲ್ಲಿ ನಾವು ಸೂಕ್ತವಾಗಿರ್ತಕ್ಕಂಥ ಗೆಲುವನ್ನು ಪಡೆದಾಗ ಅದನ್ನು ಗೆಲ್ತೀವಿ ಅನ್ನುವಂಥ ವಿಶ್ವಾಸ ನಮ್ಮದಿದೆ. ನಮ್ಮ ಕರ್ನಾಟಕದಲ್ಲಿ ಸುಮಾರು 22 ಸೀಟ್ಗಳನ್ನು ನಾವು ಗೆದ್ದು ಕೊಡ್ತೀವಿ. ನಮ್ಮ ಹಾವೇರಿಯನ್ನು 1,00,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ತೀವಿ ಅನ್ನೋದನ್ನು ತಮಗೆ ಹೇಳೋದಕ್ಕೆ ಭಾಳ ಸಂತೋಷ ಅನಿಸ್ತದೆ ಶರ್ಮಾ. ರೈಟ್ ಸರ್, ನನ್ನ ಕಡೆಯ ಕೆಲವು ಪ್ರಶ್ನೆಗಳು ನಾನು ನಿಮ್ಮನ್ನು ನಂತರದಲ್ಲಿ ಬೀಳ್ಕೊಡ್ತೀನಿ. ಒಂದಿಷ್ಟು ಜನರ ಹೆಸರು ಹೇಳ್ತೀನಿ. ಐ ಯೂಶಲಿ ಡೂ ಇಟ್ ಎವ್ರಿವೇರ್. ಭಾಳ ಸ್ಟ್ರೈಟ್ ಆನ್ಸರ್ ನಾನು ಪಾಟೀಲ್ರಿಂದ ಎಕ್ಸ್ಪೆಕ್ಟ್ ಮಾಡ್ತೀನಿ. ಐ ನೋ ಯು ಆರ್ ವೆರಿ ಸ್ಟ್ರೈಟ್ ಟು. ಯಡಿಯೂರಪ್ಪನವ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ? 1 ವರ್ಡ್ ಆನ್ಸರ್. ಯಡಿಯೂರಪ್ಪನವರು ಅಧಿಕಾರ ಪಡೆದುಕೊಳ್ಳೋದಕ್ಕೆ ಎಲ್ಲ ಲಕ್ಷ್ಮಣ ರೇಖೆಯನ್ನು ದಾಟಿ ಹೋಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ನಿರಾಶೆ ಕಾದಿದೆ. ನರೇಂದ್ರ ಮೋದಿ ನಮ್ಮ ದೇಶಕ್ಕೆ ಬಹುದೊಡ್ಡ ಮೋಸ ಮಾಡ್ತಾ ಇದ್ದಾರೆ. ದ್ವೇಷದ ಮೂಲಕ, ಕೇವಲ ಅವರು ವಿರೋಧ ಪಕ್ಷದವರ ಬಗ್ಗೆ ಅಲ್ಲ, ತಮ್ಮ ಸ್ವಪಕ್ಷದಲ್ಲೂ ಸಹಿತ ಆ ಒಂದು ದ್ವೇಷದ ಭಾವನೆಯ ಕಾರಣ ಯಾರ್ಯಾರು ಒಳ್ಳೆಯವರು ಅಂತೇಳಿ ಕೆಲವರು ಅಭಿಪ್ರಾಯ ಪಡ್ತಿದ್ರು, ಅವ್ರನ್ನೆಲ್ಲ ಹತ್ತಿಕ್ಕೋದ್ರ ಮೂಲಕ ಆ ಗೋದ್ರಾದ ವಾತಾವರಣವನ್ನು ಇಲ್ಲಿ ತರ್ತಾ ಇದ್ದಾರೆ. ಅಮಿತ್ ಶಾ ಯಾವುದೇ ದಾರಿ ಇರಲಿ, ದಾರಿ ಮಹತ್ವ ಅಲ್ಲ, ಗುರಿ ಮುಟ್ಟಬೇಕು ಅಂತೇಳಿ ಪ್ರಯತ್ನ ಮಾಡ್ತಕ್ಕಂಥ ಒಬ್ಬ ಅತ್ಯಂತ ಸಣ್ಣ ಮಟ್ಟದ ನಾಯಕನ ಹಾಗೆ ಬಿಹೇವ್ ಮಾಡ್ತಾರೆ ಯೋಗಿ ಆದಿತ್ಯನಾಥ್ ದೇಶದಲ್ಲಿ ಜನರ ಮನಸ್ಸನ್ನು ಕೆಡಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ತಮ್ಮ ಈ ಒಂದು ಸ್ವಾಮಿಗಳ ವೇಷದಲ್ಲಿ ಕೆಟ್ಟ ಆಲೋಚನೆಗಳನ್ನು ಜನರಲ್ಲಿ ಬಿತ್ತಿಸುವಂಥ ಪ್ರಯತ್ನ ಮಾಡ್ತಕ್ಕಂಥ ಒಬ್ಬ ಕುಖ್ಯಾತಿಗೆ ಕಾರಣರಾಗ್ತಾರೆ. ಅನಂತಕುಮಾರ್ ಹೆಗಡೆ
ಅನಂತ್ ಕುಮಾರ್ ಹೆಗಡೆ ಅವರು ಅವ್ರ ನಾಲಿಗೆಗೆ ಲಗಾಮ್ ಹಾಕಿದರೆ ಅವ್ರಿಗೆ ಒಳ್ಳೆಯದಾಗ್ತದೆ. ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಏನು ಬಡವರಿಗಾಗಿ ಕಾರ್ಯಕ್ರಮಗಳನ್ನು ಕೊಟ್ಟರು, ಆ ಕಾರ್ಯಕ್ರಮಗಳ ಮೂಲಕ ಅವರು ಅಜರಾಮರವಾಗಿ ಉಳಿತಾರೆ. HD ಕುಮಾರಸ್ವಾಮಿ ರೈತರ ಬಗೆಗೆ ವಿಶೇಷ ಕಾಳಜಿ ಮಾಡ್ತಾ ಇದ್ದಾರೆ. ರೈತರ ಸಾಲ ಮನ್ನಾ ಮಾಡೋದ್ರ ಮೂಲಕ ರೈತರ ಹೃದಯಕ್ಕೆ ಸಮೀಪ ಹೋಗಿದ್ದಾರೆ. ಬರುವ ದಿವಸಗಳಲ್ಲಿ ಯಶಸ್ವಿ ಆಗ್ತಾರೆ ಅನ್ನುವ ವಿಶ್ವಾಸ ನಂತು. ದೇವೇಗೌಡರು ಈ ವಯಸ್ಸಿನಲ್ಲಿ ರಾಜಕೀಯದ ಬಗ್ಗೆ ಛಲ, ದೇಶದ ಬಗ್ಗೆ ವಿಶೇಷ ಆಸಕ್ತಿ ನಿಜವಾಗಿಯೂ ಬಹಳಷ್ಟು ಜನರಿಗೆ ಇನ್ಸ್ಪಿರೇಷನ್. ಅಲ್ಲ, ಸುಮ್ಮನೆ ಕೇಳೋದು, ಪಾರ್ಟಿ ಡಿಫ್ರೆನ್ಸಸ್ಗಳನ್ನು ಹೊರತುಪಡಿಸಿ ಬೇರೆ ಪಾರ್ಟಿಲಿ ಒಂದು ಸ್ವಲ್ಪ ಒಳ್ಳೆತನ ಇರೋರು ಇಲ್ವೇ ಇಲ್ವಾ ಸರ್? ಇಲ್ಲ, ನಾ ಇಲ್ಲ ಹಾಗಂದೆ. ಈಗ ಸುರೇಶ್ ಕುಮಾರ್ ಅವ್ರಿಗೆ ನಾವೇನಾದ್ರೂ ಆಗುತ್ತೆ? ನಾನು ಅವ್ರ ಹೆಸರು ಕೇಳಲಿಲ್ಲ. ಅಲ್ಲ ಓಕೆ, ಯಾರನ್ನ ಒಪ್ಕೋತೀರಾ ನೀವು ಬಿಜೆಪಿಯಲ್ಲಿ? ಅಟ್ಲೀಸ್ಟ್ ಸುರೇಶ್ ಕುಮಾರ್ ಅವ್ರ ಒಬ್ರು. ಸುರೇಶ್ ಕುಮಾರ್ ಅಂತವ್ರು ಬಿಜೆಪಿಯಲ್ಲಿ ಓನ್ಲಿ ಒನ್ ಸತ್ಯವನ್ನ ಹೇಳೋದಕ್ಕೆ ವಿರೋಧ ಪಕ್ಷದ ಒನ್ ಪರ್ಸನ್ ಇನ್ ಬಿಜೆಪಿ. ಇಲ್ಲ, ನಾನು ನಾಟ್ ಲೈಕ್ ದಟ್. ದೇರ್ ಮೇ ಬಿ ಮೆನಿ, ದೇರ್ ಆರ್ ಮೆನಿ. ಸೊ ದೇರ್ ಆರ್ ಆಲ್, ಎವ್ರಿಬಡಿ ಆರ್ ಸೈಂಟ್ಸ್ ಇನ್ ಕಾಂಗ್ರೆಸ್ ಅಂಡ್ JDS ಅಕಾರ್ಡಿಂಗ್ ಟು ಯು? ಐ ಡೋಂಟ್ ಸೇ ದಟ್. ದಟ್ಸ್ ವಂಡರ್ಫುಲ್ ಸರ್. ಎನಿಹೌ, ಭಾಳಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಿ, ಓಡಾಡ್ತಾ ಇದ್ದೀರಿ, ಮೀಟಿಂಗ್ಗಳನ್ನು ಮಾಡ್ತಾ ಇದ್ದೀರಿ, ಕಾರ್ಯಕರ್ತರ ಜೊತೆಗೆ ಬೆರೀತಾ ಇದ್ದೀರಿ. ಒಳ್ಳೆದಾಗ್ಲಿ ಸರ್. ಲೆಟ್ ಅಸ್ ಸಿ ವಾಟ್ಸ್ ಗೋಯಿಂಗ್ ಟು ಹ್ಯಾಪನ್ ಹಾವೇರಿ ಮತ್ತು ಗದಗದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಇದು HK ಪಾಟೀಲ್ ಅವರ ಮಾತುಗಳು. ಪವರ್ TV, ಇದು ನಿಮ್ಮ ಶಕ್ತಿ.